ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್. ಐ ಥಿಂಕ್ ಕ್ರಿಕೆಟ್ ಫೀವರ್ ಅಂತಾನೆ ಹೇಳ್ಬೋದು. ಕ್ರಿಕೆಟ್ ಸೀಸನ್ ಇದು ಬ್ಯಾಕ್ ಟು ಬ್ಯಾಕ್ T20 ಲೀಗ್ಸ್ ಆಗಲಿ ಅಥವಾ ಟೆಸ್ಟ್ ಮ್ಯಾಚಸ್ ಆಗಲಿ, ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಲಿ, ಲೋಕಲ್ ಮ್ಯಾಚಸ್ ಆಗಲಿ. ಸೊ ಅದೇ ಥರ ಇಂಡಿಯಾ ಸಾರಿ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಮ್ಯಾಚ್ ಶುರು ಆಗ್ತಿದೆ. ಅವ್ರದ್ದು ರೀಸೆಂಟಾಗಿ T20 ಸೀರೀಸ್ ಹೆಂಗೋ ಮುಗ್ದಿದೆ. ಆಸ್ಟ್ರೇಲಿಯಾ ಅವ್ರ ಕಂಡೀಷನಲ್ಲೇ ಸರಿಯಾಗಿ ಆಟ ಆಡಿ 3-0 ಇಂದ ಗೆದ್ದರು. ಸೊ ನಾವು ನಾಳಿಂದ ಶುರು ಆಗ್ತಿರೋ ಟೆಸ್ಟ್ ಮ್ಯಾಚ್ ರಿವ್ಯೂ ಮಾಡ್ತಿದ್ದೀವಿ. ರಘು, ನಿಂಗೇನು ಅನ್ಸುತ್ತೆ? ಡಿಫೆಂಡಿಂಗ್ ಚಾಂಪಿಯನ್ಸ್, ಡಿಫೆಂಡಿಂಗ್ WTC ಚಾಂಪಿಯನ್ಸ್, ಡಿಫೆಂಡಿಂಗ್ ವರ್ಲ್ಡ್ ಚಾಂಪಿಯನ್ಸ್, ನಮ್ದು ಟೂ ಮೋಸ್ಟ್ ಇರಿಟೇಟಿಂಗ್ ಟೀಮ್ಸ್ ಅಂತಾನೆ ಹೇಳ್ಬೋದು ಇಂಡಿಯಾಗೆ, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್. ನಿನಗೇನು ಅನ್ಸುತ್ತೆ? ಸೊ ಇವ್ ಸೊ ಇವೆರಡು ಟೀಮ್ ಎರಡ್ರ ಮೇಲೂ ನಾವು ಸೋತಿದೀವಿ WTC ಫೈನಲ್ ಅಲ್ಲಿ. ಸೊ ಕಾಮನ್ ಫ್ಯಾಕ್ಟರ್ ಅದು ಒಂದಿರೋದು. ಅದ್ ಬಿಟ್ರೆ ಒಂದ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 9 years ಸಿನ್ಸ್ ಆಸ್ಟ್ರೇಲಿಯಾ ವೆಂಟ್ ಟು ನ್ಯೂಜಿಲೆಂಡ್ ಅಂಡ್ ಇಲ್ಲಿ ಸ್ಟಾರ್ಕಿಗೆ ಅಂಡ್ ಕಮಿನ್ಸ್ಗೆ ಫಸ್ಟ್ ಟೂರ್ ಇದು ನ್ಯೂಜಿಲೆಂಡ್ಗೆ. ಇದು 9 years ಅಂದ್ರೆ ಮೋಸ್ಟ್ ಪ್ರಾಬಲಿ ಸ್ಟಾರ್ಕ್ ಮತ್ತೆ ಡೇವಿಡ್ ಅನ್ನೋರು ಡೆಬ್ಯೂ ಮಾಡಿದ ಸೀರೀಸ್ ಲಾಸ್ಟ್ ಆಡಿದ್ದವರು 2011-12 ಅಲ್ಲಿ. ಇರ್ಬೋದು, ಬಟ್ ಅವಾಗ ಸ್ಟಾರ್ಕ್ ಆಡಿರ್ಲಿಲ್ವಂತೆ ನ್ಯೂಜಿಲೆಂಡ್ ಮ್ಯಾಚಸ್ ಅಲ್ಲಿ. ಹೇಸಲ್ವುಡ್ ಡೆಬ್ಯೂ ಮಾಡಿದ್ದ ಅನ್ಸುತ್ತೆ 2011-12. ಹೇಸಲ್ವುಡ್ ಇದ್ರು, ಹೌದು ಹೌದು ಹ್ಮ್. ಹೌದು, ಹೇಸಲ್ವುಡ್ ಇದ್ರು. ಬಟ್ ಕಮಿನ್ಸ್ಗೆ ಫಸ್ಟ್ ಸೀರೀಸ್ ಆಸ್ ಕ್ಯಾಪ್ಟನ್ ಅಂಡ್ ಫಸ್ಟ್ ಸೀರೀಸ್ ಓವರ್ ಆಲ್ ಅವ್ರಿಗೆ ಅಂಡ್ ಸ್ಟಾರ್ಕಿಗೂ ಕೂಡ. ಅಂಡ್ ಐ ಥಿಂಕ್ ಕಂಡೀಷನ್ಸ್ ಅಷ್ಟೇ ಚೆನ್ನಾಗಿದೆ ಬಟ್ ಸೆಟ್ ಬ್ಯಾಕ್ ಇರೋದು ನನಗೆ ಯಾಕೋ ನ್ಯೂಜಿಲೆಂಡ್ಗೆ ಅನ್ಸುತ್ತೆ. ಗೆದ್ದೇ ಇಲ್ಲ ಅವರು ಆಸ್ಟ್ರೇಲಿಯಾ ಮೇಲೆ. ಅಂಡ್ ನಾವು ಲಾಸ್ಟ್ ಬಿಗ್ ಮ್ಯಾಚ್ ನೋಡಿದ್ರೆ ಟೇಲರ್ ಯಾವ್ದಾದ್ರು 290 runs ಹೊಡೆದ್ರು ಆಸ್ಟ್ರೇಲಿಯಲ್ಲಿ. ಸೊ ಐ ಥಿಂಕ್ ದಟ್ ವಾಸ್ ದ ಬಿಗ್ ಮ್ಯಾಚ್. ಅದು ಬಿಟ್ರೆ ಆಲ್ಮೋಸ್ಟ್ 20+ years ಸಿಮಿಲರ್ ಟು ವಾಟ್ ವೆಸ್ಟ್ ಇಂಡೀಸ್ ಅಂಡ್ ನ್ಯೂಜಿಲೆಂಡ್ಗೂ ಅದೇ ಇರೋದು ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಹೋಮ್ ಇರ್ಲಿ ಅವೇ ಇರ್ಲಿ, ದೇ ಹ್ಯಾವ್ ನಾಟ್ ಒನ್ ಅಗೇನ್ಸ್ಟ್ ದೆಮ್. ಅಂಡ್ ಇಲ್ಲಿ ಇನ್ನೊಂದು ಐ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್, ನೀಲ್ ವ್ಯಾಗ್ನರ್. ಐ ಥಿಂಕ್ ಹಿ ವಾಸ್ ಅ ಗ್ರೇಟ್ ಪ್ಲೇಯರ್ ಫಾರ್ ನ್ಯೂಜಿಲೆಂಡ್ ಅನ್ಬೋದು. ಅಂಡ್ ಒನ್ ಮೋರ್ ಶಾಕಿಂಗ್, ನೀಲ್ ವ್ಯಾಗ್ನರ್ ಬಗ್ಗೆ, ಎಸ್ ಪ್ಲೇಯರ್ ಓನ್ಲಿ ಟೆಸ್ಟ್ ಕ್ರಿಕೆಟ್ ಫಾರ್ ನ್ಯೂಜಿಲೆಂಡ್. ಒನ್ ಡೇ ಆಡಿಲ್ಲ, T20 ಆಡಿಲ್ಲ ಅವರು. ಸೊ ದಟ್ ಅಂಡ್ ಐ ಥಿಂಕ್ ಹಿ ವಾಸ್ ಅ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್. ಅಂಡ್ ಅಲಾಂಗ್ ವಿತ್ ದಟ್ ಡೆವನ್ ಕಾನ್ವೆನೂ ಇಲ್ಲ ನಾಳೆ, ಫಾರ್ಮಲ್ ಇರಲಿಲ್ಲ, ಬಟ್ ಐ ಥಿಂಕ್ ಹಿ ವಾಸ್ ಅ ಗುಡ್ ಪ್ಲೇಯರ್ ಅನ್ಸುತ್ತೆ. ಸೊ ನೀಲ್ ವ್ಯಾಗ್ನರ್ ಬಗ್ಗೆ ಏನ್ ಅನ್ಸುತ್ತೆ ನಿಂಗೆ? ಐ ಥಿಂಕ್ ಒನ್ ಆಫ್ ದಿ ಮೋಸ್ಟ್ ಅಂಡರ್ರೇಟೆಡ್ ಬೌಲರ್ ಅಂತ ಹೇಳ್ಬೋದು. ಈ ಹ್ಯಾಸ್ ಆಲ್ಮೋಸ್ಟ್ 260-270 ವಿಕೆಟ್ಸ್. ನ್ಯೂಜಿಲೆಂಡಿಗೆ ಟಾಪ್ 3 ವಿಕೆಟ್ ಟೇಕರ್ಸ್ ಅಲ್ಲಿ ಇದ್ದಾರೆ ಅವರು. ಐ ಥಿಂಕ್ ಒನ್ ಲಾಸ್ಟ್ ಬ್ಯಾಟಲ್ ಅಗೇನ್ಸ್ಟ್ ಸ್ಟೀವ್ ಸ್ಮಿತ್ ವುಡ್ ಹ್ಯಾವ್ ಬಿನ್ ಮೌತ್ ವಾಟರಿಂಗ್ ಅಂತ ಹೇಳ್ಬೋದು. ಬಟ್ ಐ ಥಿಂಕ್ ಕಂಗ್ರಾಟ್ಸ್ ಟು ಒನ್ ಆಫ್ ದಿ ಆಲ್ ಟೈಮ್ ನ್ಯೂಜಿಲೆಂಡ್ ಗ್ರೇಟ್ ಅಂತಾನೆ ಹೇಳ್ಬೋದು. ಅಂಡ್ ವಿತ್ ಆಸ್ಟ್ರೇಲಿಯಾ, ಐ ಥಿಂಕ್ ದೇ ಆಲ್ರೆಡಿ ಹ್ಯಾವ್ ಅನೌನ್ಸ್ಡ್ ದಿ ಪ್ಲೇಯಿಂಗ್ 11. ಆಸ್ ಯೂಶುವಲ್ ಸೇಮ್ ರುಟೀನ್ ಪ್ಲೇಯರ್ಸ್ ಇದ್ದಾರೆ. ಐ ಥಿಂಕ್ ಆಸ್ಟ್ರೇಲಿಯಾ ಅಂದ ತಕ್ಷಣ ನೆನಪಾಗದೆ November 19th. ಬಟ್ ರಘು, ವಾಚ್ ಔಟ್ ಫಾರ್ ಕ್ಯಾಮ್ ಗ್ರೀನ್ playing Yes. good matches for Australia, coming back with almost 6 months of cricket, playing IPL, giving 17 crores. So all the best to you. So I think ಆಸ್ಟ್ರೇಲಿಯಾದಲ್ಲಿ ಕಾಮನ್ ಪ್ಲೇಯರ್ಸ್ ಇರೋದು ಸ್ಟಾರ್ಕ್ ಆಗಲಿ, ಹೆಸಲ್ವುಡ್ ಆಗಲಿ, ಕಮಿನ್ಸ್ ಆಗಲಿ, ಲಯನ್ ಆಗಲಿ, ಸ್ಮಿತ್, ಕ್ವಾಜಾ. ಐ ಥಿಂಕ್ ದೇರ್ ಇಸ್ ನೋ ರಿಯಲ್ ಸರ್ಪ್ರೈಸ್ ಅಂತ ಹೇಳ್ಬೋದು. ರಿಯಲ್ ಫೇವರೇಟ್ ಟು ವಿನ್ ನ್ಯೂಜಿಲೆಂಡ್ ಅಲ್ಲಿ. ಸೊ ವಾಟ್ ಅಬೌಟ್ ನ್ಯೂಜಿಲೆಂಡ್ ರಘು? ಸೊ ನ್ಯೂಜಿಲೆಂಡ್ ಆಲ್ಸೋ ಇಲ್ಲಿ ಇನ್ನೊಂದು ಸ್ಟಾಟ್ ಒಂಥರ, ಇದು ಸ್ಟಾಟ್ಸ್ ಗೆಲ್ಲೋರ್ ಆಗ್ಬಿಟ್ಟಿದೆ. ಇದು ಇನ್ನೊಂದು ಸ್ಟಾಟ್ ಅಂದ್ರೆ ದಿಸ್ ಸೀರೀಸ್ ಅಂದ್ರೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಟಿಮ್ ಸೌದಿ ಅಂಡ್ ವಿಲಿಯಮ್ಸನ್ 100 ಟೆಸ್ಟ್ ಮ್ಯಾಚ್ ಮಾರ್ಕ್ ಆಗತ್ತೆ ಇದು. ಅಂಡ್ ಇಬ್ರು ಅಂಡರ್ 19 ಡೇಸ್ ಇಂದ ಒಟ್ಟಿಗೆನೆ ಬಂದಿದ್ದು. ಐ ಥಿಂಕ್ ದೇ ಹವ್ ಬೀನ್ ಗ್ರೇಟ್ ಪ್ಲೇಯರ್ಸ್ ಫಾರ್ ನ್ಯೂಜಿಲೆಂಡ್ ಇಬ್ರು. ಅಂಡ್ ಅವಾಗಲೇ ಹೇಳಿದೆ, ಡೆವಾನ್ ಕಾನ್ವೇಲ್, ಐ ಥಿಂಕ್ ವಿಲ್ ಯಂಗ್ ಡೈರೆಕ್ಟ್ ಆಗಿ ಬರ್ತಾರೆ ಅವ್ರ ಪ್ಲೇಸ್ ಗೆ. ಅಂಡ್ ಟಾಮ್ ಲೇಥಮ್ ವೆರಿ ಅಂಡರ್ ರೇಟೆಡ್ ಅನ್ಸುತ್ತೆ ಅವ್ರ ಕಾಂಟ್ರಿಬ್ಯೂಷನ್ಸ್ ಕ್ರಿಕೆಟ್ ಅಲ್ಲಿ. ಯಾಕಂದ್ರೆ ವಿಲಿಯಮ್ಸ್ ಈಸ್ ವೆರಿ ಕೂಲ್ ಕಂಪೋಸ್ ಅಂತ, ಲೇಥಮು ಅಷ್ಟೇ ಚೆನ್ನಾಗಿ ಆಡ್ತಾರೆ. ಹಿ ಹಸ್ ಆಲ್ಸೋ ಪರ್ಫಾರ್ಮ್ ವೆಲ್. ಐ ಥಿಂಕ್ ಗ್ರೇಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇದೆ ಅಲ್ಲಿ. ಅಂಡ್ ನನಗಿರೋದು ಸ್ಕಾಟ್ ಕುಗಿಲೆನ್ ಅಂಡ್ ಮಿತ್ ಸ್ಯಾಂಟ್ನರ್ ಡಿಪೆಂಡ್ ಆಗತ್ತೆ ನಾಳೆ ಪಿಚ್ ಕಂಡೀಷನ್ಸ್ ಹೆಂಗಿದೆ ಅನ್ನೋದ್ರ ನೋಡಿದಾಗ ಸ್ಕಾಟ್ ಕುಗಿಲೆನ್ ಬರ್ಬೋದು. ಎಸ್, ಮೇಜರ್ ಮಿಸ್ ಆಗೋದು ನೀಲ್ ವ್ಯಾಗ್ನರ್ ವರ್ಸಸ್ ಸ್ಟೀವ್ ಸ್ಮಿತ್. ಬಟ್ ಅವ್ರ ಜಾಗದಲ್ಲಿ ಹೆನ್ರಿ ಇದಾರೆ, ಸೌದಿ ಇದಾರೆ. ಅಂಡ್ ಮೇ ಬಿ ನೀನ್ ಹೇಳ್ದಂಗೆ ಇಟ್ಸ್ ಲೈಕ್ ಜಾಸ್ತಿ ಇರೋದು ಆಸ್ಟ್ರೇಲಿಯಾ ಫೇವರ್ ಅಲ್ಲಿ. ಬಟ್ ನಮ್ಮ ರಚಿನ್ ರವೀಂದ್ರ ಇದಾರೆ. ಸೊ ಮಂಚೇಗೌಡ ವಿ ಹುಡ್ಗ. ಕೆನ್ ನಾಟ್ ಫರ್ಗೆಟ್ ಅಬೌಟ್ ನಮ್ ಹುಡ್ಗ. ಎಸ್, ನಮ್ ಜೈದಗಡ ಬಚ್ಚೇಕ್ರಿ ಹುಡ್ಗ ಅವರು. ಸೊ ರಚಿನ್ ರವೀಂದ್ರ ಅಂಡ್ ಆಫ್ ಕೋರ್ಸ್ ಡ್ಯಾರಲ್ ಮಿಚೆಲ್ ಆಫ್ಟರ್ ಸಮ್ ಲೇ ಆಫ್, ಅಂದ್ರೆ ಸುಮಾರು ದಿವಸ ಆಡಿರ್ಲಿಲ್ಲ ಅವರು. ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಂಡ್ ಲಾಸ್ಟ್ T20 ಸೀರೀಸ್ ಆಡ್ಲಿಲ್ಲ. ಐ ಥಿಂಕ್ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ನೋಡಿದಾಗ ಐ ಥಿಂಕ್ ಆಸ್ಟ್ರೇಲಿಯಾ ಹ್ಯಾವ್ ಅ ಸ್ಲೈಟ್ ಅಪ್ಪರ್ ಹ್ಯಾಂಡ್ ವಿತ್ ಸಚ್ ಅ ಸ್ಟ್ರಾಂಗ್ ಟೀಮ್. ಬಟ್ ವೆಸ್ಟ್ ಇಂಡೀಸ್ ಮೇಲೆ ಆಗಿರೋದು ಮರ್ತೋಗಿ ಬರ್ಬೇಕು ಅವ್ರು ಇಲ್ಲಿಗೆ. ಸೊ ನಿಂಗೆ ನ್ಯೂಜಿಲೆಂಡ್ ಏನಾದ್ರು ವೀಕ್ನೆಸ್ ಕಾಣಿಸ್ತಾ ಇದೆಯಾ ನಿಂಗೆ ಆಸ್ ಅ ಟೀಮ್? ಇಲ್ಲ, ಅವ್ರ ಹೋಮ್ ಕಂಡೀಷನ್ ಯಾವ್ದು ಆಕ್ಚುಲಿ ಅವ್ರ ದೇ ಪ್ಲೇ ಎಬೋ ದ ಸ್ಟ್ರೆಂತ್ ಅಂತಾನೆ. ಐ ಥಿಂಕ್ ದೇ ಪಂಚ್ ದೇರ್ ಬ್ಯಾಗ್ ಅಂತಾರ ಆ ಟೈಪ್. ಐ ಥಿಂಕ್ ದೇ ವಿಲ್ ಸ್ಟಿಲ್ ಗಿವ್ ಅಪ್ ಎ ಫೈಟ್. ಐ ಥಿಂಕ್ ದೇ ವಿಲ್ ನೆವರ್ ಗೋ ಡೌನ್ ವಿತೌಟ್ ಗಿವಿಂಗ್ ಎ ಫೈಟ್.
ಸೊ ನಿನಗೆ ಯಾರಿಗೂ ಫೇವ್ರೇಟ್ಸ್ ಇದರಲ್ಲಿ? ವಾಟ್ ಇಸ್ ದಿಸ್ ಸೀರೀಸ್ ಪ್ರಿಡಿಕ್ಷನ್? For me, whenever New Zealand plays, except against India, New Zealand is my favorite. So, but maybe ನನಗೆ ಅನ್ಸುತ್ತೆ preparation to the series against a B squad like South Africa ideal ಅಲ್ಲ. Yes, double 100 ಹೊಡೆದ್ರು, centuries ಹೊಡೆದ್ರು, ವಿಲಿಯಮ್ಸನ್ ಅದೆಲ್ಲ ಡೌಟೇ ಇಲ್ಲ. You have talent, but playing against a A+ team is where we can show our metal ಅನ್ಸುತ್ತೆ ನನಗೆ. So I think New Zealand is my favorite going into this. So ನಿಂಗೆ ಯಾರು ಅಭಿ? ಆಸ್ಟ್ರೇಲಿಯಾನಾ? ನಾವಿಬ್ರು ಯಾವತ್ ಸೇಮ್ ಪೇಜ್ ಅಲ್ಲಿ ಇದೀವಿ ಹೇಳಿ ನೋಡೋಣ. ಸೊ ಐ ಫೀಲ್ ಬ್ಯಾಕ್, ಐ ಮೀನ್ ಆಸ್ಟ್ರೇಲಿಯಾ ಇಸ್ ದಿ ಕ್ಲಿಯರ್ ಫ್ರಂಟ್ ರನ್ನರ್ ಅಂತ ಹೇಳ್ಬೋದು. ಸೊ ವಿತ್ ದಿಸ್ ವ್ಯೂವರ್ಸ್, ವಿ ಕಮ್ ಟು ಎಂಡ್ ಆಫ್ ಪ್ರಿವ್ಯೂ ಆಫ್ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್. ಸೊ ಕೀಪ್ sharing, keep loving us. We'll come back with different videos, and thank you for all this support ಇಲ್ಲಿವರೆಗೂ ಕೊಟ್ಟಿರೋದಕ್ಕೆ. We'll come back with different videos tomorrow. Thank you. Thank you.